ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ ಮಾವ, ಇವತ್ತು ನೀವಿಬ್ರು ನನ್ನ ಪಾಲ್ಗೆ ದೇವ್ರು ಬಂದಂಗೆ ಬಂದ್ರಿ. ಮೇಡಮ್ ಅವರೇ, ನನಗೆ ಗೊತ್ತು ನಿಮ್ಮ ಮನಸ್ಸಿಗೆ ನನ್ನಿಂದ ಬೇಜಾರಾಗದೆ, ನೋವಾಗದೆ ಅಂತ. ಆದರೆ ಇದರಲ್ಲಿ ನನ್ನ ತಪ್ಪೇನದೆ ಮೇಡಮ್ ಅವರೇ? ಪಂಚಾಯತಿ ನಡಿಬೇಕಾದ್ರೆ ಏನು ಮಾತಾಡಬಾರ್ದು, ಯಾರು ಏನಂದ್ರೂ ಕೋಪ ಮಾಡ್ಕೋಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ರು ನೀವು. ನಿಮ್ಮ ಅಣ್ಣ ಬಂದು ಕರೆದಿಟ್ಗೆ ನಾನು ಒಂದು ಮಾತು ಹೇಳ್ದೇನೆ ಹೊಂಟೋದವ್ರು ನೀವು. ನಾನು ನಿಮ್ಮ ಪರವಾಗಿ ನಿಂತಿದ್ನಲ್ಲ ಮೇಡಮ್ ಅವರೇ. ನೀವಾಗ ನಾನು ಬಿಟ್ಟು ಹೋಗ್ತಾ ಇರೋದನ್ನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ತಟಸ್ಥನಾಗಿ ನಿಂತ್ಬಿಟ್ಟಿದ್ದೆ. ನಿಜ, ನಿಮ್ಮನ್ನು ಒಂದ್ಸಲ ನಾನು ತಡಿಬೇಕಾಗಿತ್ತು. ಆದರೆ ಏನು ಮಾಡಲಿ ಮೇಡಮ್ ಅವರೇ, ನೀವು ನನ್ನ ಬಿಟ್ಟು ಹೋಗ್ತಿದ್ದೀರ ಅನ್ನೋ ನೋವು ನನ್ನ ಕಟ್ಟಾಕ್ಬಿಡ್ತು. ನೀವು ಹೋಗ್ಬೇಕಾದ್ರೆ ನಿಮ್ಮನ್ನ ತಡಿಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಸಿದ್ದುನ ನೀವು ಬಿಟ್ಬಿಡ್ತೀರ ಮೇಡಮ್ ಅವರೇ? ನಾನು ನಿಮಗೆ ಬೇಡವಾ? ಸರಿ ಮೇಡಮ್ ಅವರೇ, ಆ ಒಂದು ತಪ್ಪಿಗೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸಿ ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಇನ್ಯಾವತ್ತೂ ಇಂಥ ತಪ್ಪಾಗ್ದಕ್ಕೆ ನಾನು ನೋಡ್ಕೋತೀನಿ. ಅತ್ತೆ ಮಾವ, ನೀವು ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮಗಳನ್ನ ಪ್ರೀತಿ ಮದುವೆ ಆಗಿ ಅವ್ರಿಗೆ ಬರೀ ನೋವು ಕೊಡೋದಾಗೋಯ್ತು. ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಅಳಿಯಂದ್ರೆ ಎಂಥ ಮಾತಂತ ಆಡ್ತಾ ಇದ್ದೀರಾ? ನೋಡಿ, ಗಂಡ ಹೆಂಡತಿ ನಡುವೆ ಇಂಥ ಸಣ್ಣ ಪುಟ್ಟದೆಲ್ಲ ಬಂದೇ ಬರುತ್ತೆ. ಹೊಂದಾಣಿಕೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು, ಅದೇ ಜೀವನ. ನೀವು ಕ್ಷಮೆ ಎಲ್ಲ ಕೇಳೋ ಅಗತ್ಯ ಇಲ್ಲ. ನಮ್ಮ ತಪ್ಪಿದ್ರು ಇಲ್ಲದೆ ಹೋದ್ರು ನಾವು ಪ್ರೀತಿಸಿದವ್ರಿಗೋಸ್ಕರ ಸೋತು ಕ್ಷಮೆ ಕೇಳಿದ್ರಲ್ಲಿ ತಪ್ಪಿಲ್ಲ ಮಾವ. ಮೇಡಮ್ ಅವರೇ, ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡಿ. ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮ್ಮ ನಂಬಿಕೆ ಕಳ್ಕೊಳ್ಳೋ ಕೆಲಸ ನಾನು ಮಾಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. लक्ष्मी निवासा